ಇರಿಗೇಷನ್ ನಲ್ಲಿ ಮಾಡಿಬಿಟ್ಟು ನೇರವಾಗಿ ಆ ಕುಣಗಲ್ಗೆ ಅಲ್ಲ ರೀ ನಾಗರಾಜಯ್ಯ, ನೀನು ನಮ್ಮ ಹಿರಿಯ ನಾಯಕ, 4 ಸತಿ ಇದ್ಯಾ. ಇನ್ನು ವೈಕೆ ರಾಮಯ್ಯನ ಹೆಸರನ್ನ ಇನ್ನ ಜನ ಮಾತಾಡ್ತಾವ್ರೆ, ಉಚ್ಮಾಸಿಗೌಡ್ರ ಹೆಸರನ್ನ ಇನ್ನ ಮಾತಾಡ್ತಾವ್ರೆ. ನಿನ್ನ ಹೆಸರನ್ನ ಇನ್ನ ಯಾಕೆ ಮಾತಾಡಿದ್ರೆ ನಿನ್ನ ಮಕ್ಕ ಪ್ರಶ್ನೆ ಮಾಡ್ತಾರಂತೆ, ನನಗೆ ಗೊತ್ತಿಲ್ಲ. ಈಗ ಯಾರು ಹೇಳಿದ್ರು ರೇ, ಅಲ್ಲಿ ಕುದುರೆ ಸಾಕುವಂಥದ್ದು 100 ವರ್ಷದಿಂದ ಇದೆ, ಮಹಾರಾಜರ ಕಾಲದಿಂದ ಇದೆ. ಈಗ ಬೆಂಗಳೂರಲ್ಲಿ ತೆಗೆದುಬಿಟ್ಟು ಎತ್ಕೊಂಡೋಗಿ ಅಲ್ಲಿ ಆಡ್ತೀನಿ ಅಂತ ಅವರೆಲ್ಲ ಹೇಳ್ಕೊಂಡ್ರು. ಆಡ್ರಪ್ಪ ಅಲ್ಲಿ ಆಡಿ ಅಂತ. ಏನು ಕುಣಗಲ್ಲವ್ರಿಗೆ ಆಡಿ ಅಂತ ಹೇಳಿದೀವಾ? ಅಲ್ಲಿ ಹೋದ್ರೆ 1-2 ಸಾವಿರ ಜನಕ್ಕೆ ಕೆಲಸ ಸಿಗ್ತದೆ. ಯಾವುದೋ ಒಂದು ಕೆಲಸ ಅಲ್ಲಿ ಹೋಗೋದು, ಚೀಟಿ ಬರೆಯೋದು, ಮತ್ತೊಂದು. ನೀನ್ ಆಡ್ತಿದ್ದ, ನೀನೇನು ಆಡ್ಬೇಡ, ನೀನು ಎಲ್ಲ ಆಡ್ತಾ ಇದೆಯಾ ಗೊತ್ತು ನಮ್ಗೆ, ಅದೆಲ್ಲ ಲೆಕ್ಕ. ನಿನ್ನ ಜಾಗ ನೀನೇನು ಆಡು ಅಂತ ನಾನು ಹೇಳುದಿಲ್ಲ. ಏನೋ ಕುಣಗಲ್ಗೆ ಒಂದು ಹೆಸರು ಬರ್ತದೆ, ಒಂದು ಜಾಗ ಬರ್ತದೆ. ಈ ಬೆಂಗಳೂರಲ್ಲಿ ಇರೋರೆಲ್ಲ ಆಡ್ತಾ ಇದ್ದಾರಾ? ಆ ರೇಸ್ ಕೋರ್ಸ್ ಸುತ್ತಮುತ್ತಲಿರೋರೆಲ್ಲ ಆಡ್ತಾ ಇದ್ದಾರಾ? ವಿಧಾನಸೌಧದ ಪಕ್ಕದಲ್ಲಿರೋರೆಲ್ಲ ಯಾವುದೋ ಊರಿನವರು, ಯಾವುದೋ ದೇಶದವ್ರು ಬಂದವರು, ಚಟ ಇರೋರು ಆಡ್ತಾರೆ. ಈಗ ನಮಗೆ ಚಟ ಇರೋರು ನಾವು ಬಾರ್ಗೆ ಹೋಗೋದಿಲ್ವೇನಪ್ಪ? ವೈನ್ ಶಾಪ್ಗೆ ಹೋಗೋದಿಲ್ವೇನೇ? ಹೋಗೋದಿಲ್ವೇ? ಚಟ ಇರೋರು ಅಲ್ಲೆಲ್ಲ ಗೋವಾಗೆ ಇದಕ್ಕೆ ಹೋಗಿ ಅದೇನದು ಕ್ಯಾಸಿನೋ, ಈ ಕ್ಯಾಸಿನೋ ನಿಮ್ಮ ರಾಮನಗರದವರು ಹೋಯ್ತಾರೆ, ಅಲ್ಲಿ ಇವರು ಹೋಗವ್ರೆ. ಫೋಟೋ ಗಿಟೋ ನೋಡಿದ್ದೀನಿ ನಾನು, ಕ್ಯಾಸಿನೋ ಆಡ್ತಾ ಇರೋದು. ಹಂಗೆ ಚಟ ಇಡೋರು ಹೋಗಿಲ್ಲೆಲ್ಲ ಆಡ್ತಾರೆ. ಅದು ಯಾರು ಆಡ್ತಾರೋ, ದೊಡ್ಡವರು ಆಡ್ತಾರೆ, ಚಿಕ್ಕವ್ರು ಆಡ್ತಾರೆ, ನನಗೆ ಗೊತ್ತಿಲ್ಲ. ಅದು ನಾನು ಹೆಸರು ಹೇಳಕ್ಕೆ ಹೋದ್ರೆ ಪೇಪರ್ ಅದನ್ನೇ ಬರೆದು ಬಿಡ್ತಾರೆ, ನಾನು ಹೇಳಕ್ಕೆ ಹೋಗೋದಿಲ್ಲ. ಸೊ ಹಂಗೆ ಏನೋ ಒಂದು ನಮ್ಮ ಕಾಲದಲ್ಲಿ ನಾವು ಯಾರೂ ಶಾಶ್ವತ ಅಲ್ಲ. ಈ ಕೆಂಪೇಗೌಡರನ್ನ ನೆನೆಸ್ಕೋತೀವಿ, ಶಾಶ್ವತನ? ಹಂಗೆ ಇವತ್ತು ನಾವು ಶಾಶ್ವತದ ಕೆಲಸ. ಈಗ ಬಾಲಕೃಷ್ಣ ಈ ಚಕ್ರಬಾವಿಲಿ ಒಂದು ಸ್ಕೂಲ್ ಬೇಕು ಅಂತ ಕೇಳಿದ್ರು. ಅಲ್ಲ ಆಯ್ತು, ನಾನು ಅದಕ್ಕೆ ಕೇಳಿದೆ ಸುತ್ತಮುತ್ತಲು ಜನಸಂಖ್ಯೆ ಏನಪ್ಪ ಅಂತ. ನಾನು ಚಕ್ರಬಾವಿಗೆ ಚಿಕ್ಕ ಹುಡುಗನಾಗಿದ್ದಾಗ ಬತ್ತಿದ್ದೆ, ಪ್ರತಿ ವರ್ಷ ಬತ್ತಿದ್ದೆ. ನಮ್ಮ ತಾಯಿ ಅಕ್ಕನ್ನ, ನಮ್ಮ ತಾಯಿ ಇದಾರಲ್ಲ, ನಮ್ಮ ತಾಯಿ ಅಕ್ಕನ್ನ ಈ ಚಕ್ರಬಾವಿಗೆ ಆವತ್ತಿನ ಕಾಲದಲ್ಲಿ ಕೊಟ್ಟಿದ್ರು. ಈಗೂ ಬದುಕಿದ್ದಾರೆ. ಸೊ ಅವರು ನಮ್ಮ ನಾಗರಾಜು ಇನ್ಸ್ಪೆಕ್ಟ್ರು ಇದ್ರಲ್ಲ, ಅವರೆಲ್ಲ ಒಂದೇ ಮನೆಯವರು. ಅವರೆಲ್ಲ ಈ ಮೀನಾ ಅಂತ ಅವ್ರ ಮಗಳು IAS ಆಫೀಸರ್ ಇದ್ದಾರೆ, ಅವ್ರದೆಲ್ಲ ಇದೇ ಊರು. ನಾನು ಸ್ಕೂಲಲ್ಲಿ ಇರುವಾಗ ಬಂದು ಹಬ್ಬಕ್ಕೆ ನನ್ನ ಕರ್ಕೊಬರೋರು. ಸೊ ನಿಮ್ಮೂರು, ನೀವು ಬತ್ತಿದ್ದೆ, ಏನೋ ಮಾಡಬೇಕು ಅಂತ. ಈಗ ಬಾಲಕೃಷ್ಣ ಒಂದು ಅರ್ಜಿ ಹಾಕ್ತಾ ಇದ್ದಾನೆ ನನಗೆ, ಈಗ ಒಂದು ಸ್ಕೂಲು ಅಂತ. ಇಲ್ಲಿ ಏನಾದ್ರು ಮಾಡಲೇಬೇಕಲ್ಲ. ಈಗ ಅದಕ್ಕೆ ಅದ್ರ ಬಗ್ಗೆ ನಾನು ಏನು ಮಾಡಬೇಕು ಅಂತ ನಾನು, ಸುರೇಶು, ಬಾಲಕೃಷ್ಣ ಮಾತಾಡಿ ಇಲ್ಲಿಗೆ ಬಂದು ಈ ಭೂಮಿ ಮೇಲೆ ಹೆಜ್ಜೆ ಇಟ್ಟು ಮಾತಾಡ್ತಾ ಇರೋದಕ್ಕೆ ಒಂದೇನೋ ಒಂದು ಸಾಕ್ಷಿ ಗುಡ್ಡೆ ಬಿಟ್ಟು ಹೋಗ್ತೀನಿ ನಾನು, ಆಮೇಲೆ ಮಾತಾಡ್ತೀನಿ ನಾನು. ಸೊ ಹಿಂಗೆ ಇವತ್ತು ವಿದ್ಯುತ್ ಶಕ್ತಿ ಮಂತ್ರಿ ಆಗಿದ್ದಾಗ ನಾನು ಎಷ್ಟು ಸ್ಟೇಷನ್ ಮಾಡಿಸಿದ್ದೀನಿ ಅದಕ್ಕೆ ಉತ್ತರ ಕೊಡಲಿ ಬಿಜೆಪಿಯವರು. HVDS ಸ್ಕೀಮಲ್ಲಿ ಟ್ರಾನ್ಸ್ಫಾರ್ಮರ್ ಕೊಟ್ಟಿದ್ದೀನಿ, ಅದಕ್ಕೆ ಉತ್ತರ ಕೊಡಲಿ. ಈ ಕೆರೆಗಳನ್ನು ತುಂಬಿಸುವಂಥ ಯೋಜನೆಯನ್ನು ಮಾಡಿ ಒಟ್ಟು 1,000ಕ್ಕೂ ಹೆಚ್ಚು ಕೋಟಿ ರೂಪಾಯಿಯನ್ನ ನೀರಾವರಿ ಇಲಾಖೆಯಲ್ಲಿ ಬರೀ ಮಾಗಡಿ ಕ್ಷೇತ್ರಕ್ಕೆ ಕೊಟ್ಟಿದ್ದೀವಿ. 1,000 ಚಿಲ್ಲರೆ ಕೋಟಿ ರೂಪಾಯಿ ಕುಣಗಲ್ಗೆ, 1,000 ಕೋಟಿ ರೂಪಾಯಿ ರಾಮನಗರ ಮತ್ತು ಕನಕಪುರಕ್ಕೆ. ಇಷ್ಟು ದುಡ್ಡನ್ನು ಕೊಟ್ಟಿದ್ದೀವಿ. ಬೇಕಾರೆಲ್ಲ ಲೆಕ್ಕ ಹಾಕೊಳ್ಳಿ. ನೀವೇನು ಮಾಡಿದಿರಿ ಅಂತ ದಯವಿಟ್ಟು ನೀವು ಹೇಳಬೇಕು. ಸೊ ಹಂಗೆ ನನಗೆ ಅಧಿಕಾರ ಇದ್ದಾಗ ನನ್ನ ಕೈಲಿ ಏನು ಕೆಲಸ ಮಾಡಬೇಕೋ ನಾನು ಮಾಡ್ಕೊಂಡು ಬಂದಿದ್ದೇನೆ. ಜಾತಿ ವ್ಯವಸ್ಥೆ ಏನೇ ಇರಲಿ, ಭಾಷೆ ಏನಾದ್ರು ಇಟ್ಕೊಳ್ಳಿ, ಅಭಿವೃದ್ಧಿ ಬಗ್ಗೆ ನಾವು ಕೆಲಸ ಮಾಡಿಕೊಂಡು ಹೋಗ್ತಾ ಇರೋದು. ಇದೆ. ಸೊ ಹಂಗೆ ಇವತ್ತು ನಾವೆಲ್ಲ ಇಲ್ಲಿ ಕೆಲಸ. ನೀವು ಎಷ್ಟು ಅದೃವಂತರು, ಅಷ್ಟು ಅದೃಷ್ಟವಂತರು ಅಂದರೆ ಈ ಮಾಗಡಿ ಜನ ಭಾಳ ಕಿಲಾಡಿಗಳು ಇದ್ದೀರಿ ನೀವು. ಮಾಗಡಿಯವರು ಭಾಳ ಕಿಲಾಡಿ ಅಲ್ಲ ರೀ. ನಾನು ನೀರಾವರಿ ಸಚಿವನಾಗಿದ್ದೀನಿ 2 ಬಾರಿ. ನಮ್ಮೂರಿಗೆ ನೀರಿಲ್ಲ. ಇವತ್ತು ನಮ್ಮ ಕಾವೇರಿಯಿಂದ ನಮ್ಗೆ ನೀರಿಲ್ಲ.